ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಕೆಪ್ಟ್ ಇನ್ ಅಬಯನ್ಸ್ ಇಟ್ಸ್ November 20 ಆರ್ಡರ್ ದಟ್ ಅಪ್ಹೆಲ್ಡ್ ದ ಸೆಂಟರ್ಸ್ ರಿಸ್ಟ್ರಿಕ್ಟಿವ್ ಡೆಫಿನೇಷನ್ ಆಫ್ ದಿ ಅರಾವಳಿ ರೇಂಜ್. ಅರಾವಳಿಯ ಬಗ್ಗೆ ಆಗ್ತಾ ಇರತಕ್ಕಂಥ ವಿವಾದಗಳು ಗೊತ್ತೇ ಇದೆ. ಹಿಂದಿನ ದಿನಗಳಲ್ಲಿ ಸಹ ನಾವು ಅದನ್ನು ನೋಡಿದ್ವಿ. November 20 ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟಿತ್ತೋ ಅದೇ ಆದೇಶವನ್ನ ಈಗ ಅಮಾನತ್ನಲ್ಲಿ ಇರಿಸ್ತಾ ಇದೆ. ಅಂದ್ರೆ ಆ ಒಂದು ವ್ಯಾಖ್ಯಾನ ನಿರ್ಬಂಧಿತವಾಗಿದೆ. ಹಾಗಾಗಿ ಬೆಂಚ್ ಲೆಡ್ ಬೈ ಸೂರ್ಯಕಾಂತ್ ಪ್ರಪೋಸ್ಡ್ ಅ ನ್ಯೂ ಎಕ್ಸ್ಪರ್ಟ್ ಪ್ಯಾನೆಲ್ ಟು ಎಕ್ಸಾಮೈನ್ ವೆದರ್ ದಿ ಡೆಫಿನೇಷನ್ ಕುಡ್ ಕಾಸ್ ಅಡ್ವರ್ಸ್ ಇಕೋಲಾಜಿಕಲ್ ಇಂಪ್ಯಾಕ್ಟ್ ಎಸ್ಪೆಷಲಿ ವಯಾ ಮೈನಿಂಗ್. ಸೂರ್ಯಕಾಂತ್ ಅವರ ನೇತೃತ್ವದಲ್ಲಿ ಇರುವಂತಹ ಒಂದು ಪೀಠ ಈಗ ಹೊಸ ತಜ್ಞರ ಸಮಿತಿಯನ್ನ ರಚಿಸಲಿಕ್ಕೆ ಪ್ರಸ್ತಾಪವನ್ನ ಮಾಡ್ತಾ ಇದೆ. ಒಂದು ವೇಳೆ ಈ ಹಳೆಯ ವ್ಯಾಖ್ಯಾನದಿಂದ, ಡೆಫಿನೇಷನ್ ಇಂದ ಮುಂದೆ ಪರಿಸರದ ಮೇಲೆ ಗಂಭೀರ ದುಷ್ಪರಿಣಾಮ ಆಗುತ್ತಾ, ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಬಿಟ್ರೆ ಅನ್ನೋದೆಲ್ಲ ಈ ಒಂದು ಹೊಸ ಸಮಿತಿ ಪರಿಶೀಲಿಸಲಿಕ್ಕಿದೆ. ಇನ್ನು ಸ್ಟೇಟಸ್ ಕೋ ಕಂಟಿನ್ಯೂಸ್, ಯಥಾಸ್ಥಿತಿ ಅಂತ ಹೇಳ್ತೇವೆ. ಸ್ಟೇಟಸ್ ಕೋ, ನೋ ಫ್ರೆಶ್ ಆರ್ ರಿನ್ಯೂಡ್ ಮೈನಿಂಗ್ ಲೀಸಸ್ ವಿತೌಟ್ ಕೋರ್ಟ್ ಪರ್ಮಿಷನ್ ಅಂಟಿಲ್ ಫೈನಲ್ ಕ್ಲಾರಿಟಿ. ನ್ಯಾಯಾಲಯದಿಂದ ಫೈನಲ್ ಕ್ಲಾರಿಟಿ, ಸ್ಪಷ್ಟನೆ ಸಿಗೋ ತನಕ ಯಾವುದೇ ಹೊಸ ಗಣಿಗಾರಿಕೆ ಗುತ್ತಿಗೆ ನೀಡೋ ಹಾಗಿಲ್ಲ, ಹಳೆಯ ಗುತ್ತಿಗೆಯನ್ನ ನವೀಕರಿಸೋ ಹಾಗೂ ಇಲ್ಲ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬಹುದು. ನಮ್ಮ ದೇಶದಲ್ಲಿ ಎಷ್ಟೋ ಸಾರಿ ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನೋದನ್ನ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ನೋಡೋಣ ಮುಂದಿನ ಯಾವ ರೀತಿಯಲ್ಲಿ ಇದು ಬೆಳವಣಿಗೆಯನ್ನು ಕಾಣುತ್ತೆ ಅಂತ. ಇನ್ನು ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಸ್ಪೀಡಿಂಗ್ ಅಪ್. ಇಂಡಿಯಾಸ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP grew 6.7% in November, the fastest phase in over 2 years, showing factories are producing more. ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ನವೆಂಬರ್ನಲ್ಲಿ 6.7% ಬೆಳವಣಿಗೆಯನ್ನು ಕಾಣ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಅತ್ಯಂತ ವೇಗವಾದ ಬೆಳವಣಿಗೆ. ಕಾರ್ಖಾನೆಗಳಲ್ಲಿ ಉತ್ಪಾದನೆ ಚುರುಕುಗೊಂಡಿರೋದನ್ನ ನಾವು ಈ ಮೂಲಕ ತಿಳ್ಕೋಬಹುದು. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಲೆಡ್ ದ ರೈಸ್. Growth was mainly driven by manufacturing and capital goods, machines, equipment, suggesting better demand and investment momentum. ತಯಾರಿಕಾ ವಲಯ, ಉತ್ಪಾದನಾ ವಲಯ ಅಂತ ಹೇಳ್ಬೋದು. ದ ಕ್ಯಾಪಿಟಲ್ ಗೂಡ್ಸ್, ಇವೆರಡರ ಪಾತ್ರ ಈ ಬೆಳವಣಿಗೆಯಲ್ಲಿ ದೊಡ್ಡ ಮಟ್ಟದಿದೆ. ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತೆ ಬೇಡಿಕೆ ಹೆಚ್ಚುತ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಇದರಿಂದ. ಮತ್ತೆ ವೈ ನಾವ್, ಈಗ ನೋಡಿ, ದ ರೈಸ್ ರಿಫ್ಲೆಕ್ಟ್ಸ್ ಫೆಸ್ಟಿವಲ್ ಸೀಸನ್ಸ್ ಡಿಮ್ಯಾಂಡ್, better production after weather related disruptions, and data released by the Ministry of Statistics and Program Implementation pointing to short term economic strength. ಹಬ್ಬದ ಸೀಸನ್ ಇತ್ತಲ್ವಾ, ಹಬ್ಬದ ಸೀಸನ್ ನಿಂದಾಗಿ ಬೇಡಿಕೆ ಜಾಸ್ತಿ ಆಗೋದು ಮತ್ತೆ ಹವಾಮಾನ ವೈಪರೀತ್ಯದ ನಂತರ ಉತ್ಪಾದನಾ ಪದ್ಧತಿಗಳು ಸುಧಾರಿಸುತ್ತವೆ. ಅದರಿಂದಾಗಿ ಈಗ ಏರಿಕೆ ಆಗ್ತಾ ಇದೆ ಅಂತ ಮಾಸ್ಪಿ, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಹೇಳ್ತಾ ಇದೆ. Big approval for armed forces. The Defense Acquisition Council DAC approved defense purchases worth 79,000 crore for the Army, Navy and Air Force. Defense DAC ಅದೇನು ಮಾಡ್ತಾ ಇದೆ, 3 ಸೇನಾಪಡೆಗಳಿಗೆ ಒಟ್ಟು 79,000 ಕೋಟಿ ಮೊತ್ತದ ಶಸ್ತ್ರಾಸ್ತ್ರ ಖರೀದಿಗೆ ಹಸಿರು ನಿಶಾನೆಯನ್ನ ತೋರಿಸ್ತಾ ಇದೆ. ಅಂತಂದ್ರೆ ಬಿಡುಗಡೆ ಮಾಡಿದೆ. ವಾಟ್ ವಿಲ್ ಬಿ ಬಾಟ್, ಇದರಿಂದ ಏನ್ ಖರೀದಿ ಮಾಡ್ತಾರೆ? ಆರ್ಮಿಯವರು ರೆಡಾರು, ಗೈಡೆಡ್ ರಾಕೆಟ್, ಪಿನಾಕ ಅಂತ ಕೇಳಿರಬಹುದು, ಲಾಯ್ಟರಿಂಗ್ ಮ್ಯುನಿಷನ್, ಸುಸೈಡ್ ಡ್ರೋನ್ಸ್ಗಳು. ನೇವಿಯವರು ಟಗ್ಸ್ ಮತ್ತೆ ಸೆಕ್ಯೂರ್ ಹೈ ಫ್ರೀಕ್ವೆನ್ಸಿ ರೇಡಿಯೋ ಸಿಸ್ಟಮ್ಗಳನ್ನ. ಇದಾದ ನಂತರ ಏರ್ ಫೋರ್ಸ್ ಅವರು ಮಿಸೈಲು, ಸಿಮ್ಯುಲೇಟರ್ಸ್ ಮತ್ತೆ ಏರ್ಕ್ರಾಫ್ಟ್ ಸಿಸ್ಟಮ್ಗಳನ್ನ ಬೈ ಮಾಡ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ದ ಡಿಸಿಷನ್ ಬೂಸ್ಟ್ ಮಿಲಿಟರಿ ರೆಡಿನೆಸ್. ನಾವು ಸನ್ನದ್ಧರಾಗಿರ್ತೇವೆ, ಯುದ್ಧ ಬರಲಿ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತೀವಲ್ವಾ, ಆ ರೀತಿ. ಪ್ರಮೋಟ್ಸ್ ಇಂಡಿಜಿನಸ್ ಡಿಫೆನ್ಸ್ ಪ್ರೊಡಕ್ಷನ್, ದೇಶೀಯ ಮಟ್ಟದಲ್ಲಿ ಉತ್ಪಾದನೆ, ಇಂಡಿಜಿನಸ್ ಸ್ವದೇಶಿ ಉತ್ಪಾದನೆ ಅಂತ ಹೇಳ್ಬಹುದು. ಅಂಡ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ಫೋಕಸ್ ಆನ್ ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ್ ಭಾರತ್, ಅಲಾಂಗ್ ಸೈಡ್ ಟೆಸ್ಟ್ ಬೈ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಲೈಕ್ ದಿ ಪಿನಾಕ ರಾಕೆಟ್. DRDO ಟೆಸ್ಟ್ ಮಾಡೋದು, ಅದ್ರ ಜೊತೆ ನಮ್ಮ ಸೆಲ್ಫ್ ರಿಲಯನ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಮುಖ್ಯವಾಗಿ ಇಲ್ಲಿ ನಾವು ನೋಡಬಹುದು. ಗ್ಲೋಬಲ್ ಸ್ಕೇಲ್ AI ಇವೆಂಟ್. India will host the AI Impact Summit in February, designed on the scale of G20 Summit 2023. About 15 to 20 heads of state, 1 lakh participants, and delegations from 100 plus countries are expected, signaling India's ambition to shape global AI discourse. 2023 G20 ಶೃಂಗಸಭೆ ಆಯ್ತಲ್ವಾ,
ಸಾರಿ. ಅದೇ ರೀತಿ ಭಾರತ ಫೆಬ್ರವರಿಯಲ್ಲಿ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನು ಆಯೋಜಿಸಲಿಕ್ಕಿದೆ. 15ರಿಂದ 20 ರಾಷ್ಟ್ರಗಳ ಮುಖ್ಯಸ್ಥರು, 100ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗವಹಿಸುವಂತ ನಿರೀಕ್ಷೆ ಇದೆ. The continuity of global AI governance talks. Summit builds on the post-Bletchley Park process. ಅಂತಂದ್ರೆ AI ಸೇಫ್ಟಿ ಡೈಲಾಗ್ ಸ್ಟಾರ್ಟ್ ಆಗಿರೋದು 2023. ಅದಾದ ನಂತರ ಈಗ ಸಮ್ಮಿಟ್ ಬರ್ತಾ ಇದೆ. ಫಾಲೋಡ್ ಬೈ ಸಿಯೋಲ್ 2024ರಲ್ಲಿ, ಪ್ಯಾರಿಸ್ 2025 ಆಗಿರೋದು ಈ ವರ್ಷ. India's hosting position, it is a key bridge between AI safety, innovation and inclusion, especially for the global south. ಗ್ಲೋಬಲ್ ಸೌತ್, ಜಾಗತಿಕ ದಕ್ಷಿಣ ಅಂತ ಹೇಳ್ತೇವೆ ಯಾವುದಕ್ಕೆ? ನಾವು ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶಗಳು, ಅಭಿವೃದ್ಧಿ ಹೊಂದದೇ ಇರುವ ದೇಶಗಳೆಲ್ಲ ಸೇರ್ಕೊಂಡು ಗ್ಲೋಬಲ್ ಸೌತ್ ಅಂತ ಕರೀತೇವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಈಗ ಒಂದು ಒಳ್ಳೆಯ ರೀತಿಯಲ್ಲಿ ತನ್ನ ಅಭಿಪ್ರಾಯಗಳನ್ನ, ಪಾಲಿಸಿಗಳನ್ನ ಮುಂದಿಡಬಹುದು, ಜಗತ್ತಿನ ಮುಂದಿಡಬಹುದು. ಎಐ ಅಂದ್ಮೇಲೆ ಒಂದ್ ಕಡೆ ಇನೋವೇಷನ್ ಸಹ ಬೇಕು, ಇನ್ನೊಂದು ಕಡೆ ಸೇಫ್ಟಿನೂ ಬೇಕು, ಎಲ್ಲರನ್ನ ಒಳಗೊಂಡಿರಬೇಕು. ಎಲ್ಲದರ ಕುರಿತಾಗಿ ಮಾತುಕತೆ ಆಗ್ಲಿಕ್ಕಿದೆ. ಇನ್ನು ಪಾಲಿಸಿ ಮತ್ತೆ ಇಂಡಸ್ಟ್ರಿ ಫೋಕಸ್. Alongside governments, top AI firms and researchers, including players like Google, DeepMind and Anthropic are expected. Government ಜೊತೆ ದೊಡ್ಡ ದೊಡ್ಡ AI ಫರ್ಮ್ಗಳು ಸಹ ಇದರಲ್ಲಿ ಭಾಗವಹಿಸಬಹುದು. Discussion will cover AI governance frameworks, trust and safety, workforce upskilling, sectoral applications, aligning with India's push to leverage AI for growth while managing risk. ಒಂದು ಕಡೆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕು, ಇನ್ನೊಂದು ಕಡೆ AI ಗ್ರೋತ್ ಅದನ್ನ ಲೆವರೇಜ್ ಮಾಡ್ಕೋಬೇಕು ಅಲ್ವಾ? ಹಾಗಾಗಿ ತುಂಬಾ ಬೇರೆ ಬೇರೆ ಆಯಾಮಗಳಿದೆ ಇದಕ್ಕೆ. ಇದೆಲ್ಲವನ್ನ ಚರ್ಚೆ ಮಾಡ್ಲಿಕ್ಕಿದ್ದಾರೆ. RBI ವರದಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಫ್ಯೂವರ್ ಫ್ರಾಡ್ ಕೇಸಸ್ ಬಟ್ ಬಿಗ್ಗರ್ ಮನಿ ಇನ್ವಾಲ್ವ್ಡ್. ಅಕಾರ್ಡಿಂಗ್ ಟು RBI, ನಂಬರ್ ಆಫ್ ಬ್ಯಾಂಕ್ ಫ್ರಾಡ್ ಕೇಸಸ್ ಫೆಲ್ ಇನ್ 24-25. ಬ್ಯಾಂಕಿಂಗ್ ವಂಚನೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ, ಬಟ್ ದ ಟೋಟಲ್ ಮನಿ ಲಾಸ್ಟ್ ಇನ್ಕ್ರೀಸ್ಡ್ ಶಾರ್ಪ್ಲಿ. ಆದ್ರೆ ವಂಚನೆಗೊಳಗಾದಂತಹ ಹಣದ ಮೊತ್ತ ಇದೆಯಲ್ವಾ, ಅದರಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ದಿಸ್ ಮೀನ್ಸ್ ಫ್ರಾಡ್ಸ್ ಆರ್ ಬಿಕಮಿಂಗ್ ಲೆಸ್ ಫ್ರೀಕ್ವೆಂಟ್ ಬಟ್ ಲಾರ್ಜರ್ ಇನ್ ವ್ಯಾಲ್ಯೂ. ಕಡಿಮೆ ಫ್ರಾಡ್ ಆದ್ರೂ ದೊಡ್ಡ ದೊಡ್ಡ ವ್ಯಾಲ್ಯೂಗಳ ಫ್ರಾಡ್ ಇದೆ ಅಂತ, ದೊಡ್ಡ ಮೊತ್ತದ ಹಣವನ್ನು ಕಳ್ಕೊಂಡಿದ್ದಾರೆ ಅಂತ ವಂಚನೆಗಳಾಗಿದೆ ಅಂತ ಹೇಳ್ತಿದ್ದಾರೆ. ಬಿಗ್ ಟಿಕೆಟ್ ಫ್ರಾಡ್ಸ್ ಡ್ರೈವ್ ದಿ ರೈಸ್ ಇನ್ ಅಮೌಂಟ್. ಜಂಪ್ ಇನ್ ವ್ಯಾಲ್ಯೂಸ್ ಮೇನ್ಲಿ ಡ್ಯೂ ಟು ಫ್ಯೂ ಲಾರ್ಜ್ ಫ್ರಾಡ್ ಕೇಸಸ್, ಇನ್ಕ್ಲೂಡಿಂಗ್ ಓಲ್ಡರ್ ಕೇಸಸ್ ದಟ್ ವರ್ ಡಿಟೆಕ್ಟೆಡ್ and reported later after audits and court orders. So one big fraud can outweigh 100 of small odds. ಈಗ ಒಬ್ಬ ಕಳ್ಳ, ಚಿಕ್ಕ ಪುಟ್ಟ ಕಳ್ಳವರು ಇರ್ತಾರೆ, ಕಳ್ತನ ಮಾಡೋರು, 100 ರೂಪಾಯಿ 200 ರೂಪಾಯಿ ಕಳ್ತನ ಮಾಡೋರು ಇರ್ತಾರೆ ಅಲ್ವಾ? ಈ ತರ ಕಳ್ತನ ಮಾಡೋರ್ ಸಂಖ್ಯೆ ಜಾಸ್ತಿ ಇರಬಹುದು. ಆದ್ರೆ ದೊಡ್ಡ ದೊಡ್ಡ ಕಳ್ಳರು ಕೆಲವರೇ ಇರ್ತಾರೆ, ಅವ್ರು ಮಾಡೋದೆಲ್ಲ 1000 ಕೋಟಿ 10,000 ಕೋಟಿ ಇಂತ ದೊಡ್ಡ ದೊಡ್ಡ ಕಳ್ಳರು ಇರ್ತಾರಲ್ವಾ? ದೊಡ್ಡ ಕಳ್ಳರ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಮಾಡದಂತಹ ಕಳ್ತನದ ವ್ಯಾಲ್ಯೂ ದೊಡ್ಡದಿದೆ. RBI ಹೇಳ್ತಿರೋದದು ಅಲ್ವಾ? ಚಿಕ್ಕ ಸ್ಮಾಲ್ ಕಳ್ತನಕ್ಕಿಂತ ದೊಡ್ಡ ದೊಡ್ಡ ಮೌಲ್ಯವನ್ನ ಕಳ್ತನ ಮಾಡೋರು ಜಾಸ್ತಿ ಆಗಿದ್ದಾರೆ. ಬ್ಯಾಂಕ್ಸ್ ಸ್ಟಿಲ್ ಸ್ಟೇಬಲ್, ಡಿಜಿಟಲ್ ಫ್ರಾಡ್ ಕನ್ಸರ್ನ್. ಡಿಸ್ಪೈಟ್ ಫ್ರಾಡ್ಸ್, ಬ್ಯಾಂಕ್ಸ್ ರಿಮೇನ್ ಫಿನಾನ್ಷಿಯಲಿ ರೆಸಿಲಿಯಂಟ್. ಬ್ಯಾಂಕ್ಗಳು ಆರ್ಥಿಕವಾಗಿ ಸದೃಢವಾಗಿದೆ, ಸ್ಟೇಬಲ್ ಪ್ರಾಫಿಟ್ ಇದೆ. ಹವೆವರ್, ಡಿಜಿಟಲ್ ಅಂಡ್ ಇಂಟರ್ನೆಟ್ ರಿಲೇಟೆಡ್ ಫ್ರಾಡ್ಸ್ ಕಂಟಿನ್ಯೂ ಟು ಬಿ ಅ ಮೇಜರ್ ಚಾಲೆಂಜ್. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋದು ಸೈಬರ್ ಕ್ರೈಮ್ಗಳು. ಇದಕ್ಕೆ ಸಂಬಂಧಪಟ್ಟಾಗೆ ಗೋಲ್ಡನ್ ಅವರ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಗೋಲ್ಡನ್ ಅವರ್ ಅಂತ ಯಾವ್ದು ಕರೀತಾರೆ? ಇಂಪಾರ್ಟೆಂಟ್ ಆದ ಟರ್ಮ್ ಇದು, ನೋಡೋಣ ಕಂಡು ಹಿಡಿತೀರಾ ಅಥವಾ ಆಗ್ಲೇ ಗೊತ್ತಿದೆಯಾ ನಿಮ್ಗೆ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಇಂಟರ್ನೆಟ್ ರಿಲೇಟೆಡ್ ಫ್ರಾಡ್ಗಳು ಜಾಸ್ತಿ ಆಗಿದೆ, ಕಂಟಿನ್ಯೂ ಟು ಬಿ ಅ ಮೇಜರ್ ಚಾಲೆಂಜ್, ಹೈಲೈಟಿಂಗ್ ದಿ ನೀಡ್ ಫಾರ್ ಸ್ಟ್ರಾಂಗರ್ ಸೈಬರ್ ಸೆಕ್ಯೂರಿಟಿ ಅಂಡ್ ಫಾಸ್ಟರ್ ರಿಪೋರ್ಟಿಂಗ್. ಜಾಸ್ತಿ ಬೇಗ ರಿಪೋರ್ಟ್ ಮಾಡೋದು, ಸೈಬರ್ ಸೆಕ್ಯೂರಿಟಿಯ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಅವಶ್ಯಕತೆ ಇದೆ. A quiet foundation for India's next growth phase. ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. India's future growth is not coming from one big dramatic reform, but from many small, steady, technical reforms done quietly every week. ನೋಡಿ, ಒಂದು ಚಿಕ್ಕ ಮಗು ಇರುತ್ತೆ. ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ? ಇಲ್ಲ. ನಿಧಾನವಾಗಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಎಷ್ಟೋ ವರ್ಷಗಳಾದ್ಮೇಲೆ ನಡೆಯಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮುಂದೆ ಓಡುತ್ತೆ ಅಲ್ವಾ? ಅದೇ ರೀತಿ ನಮ್ಮ ದೇಶದ ಎಕಾನಮಿ ಸಹ ಹಾಗೆ, ಅಥವಾ ಗ್ರೋತ್ ಸಹ ಹಾಗೆ. ಸಡನ್ ಆಗಿ ಡ್ರಾಸ್ಟಿಕ್ ಆಗಿ ಒಂದೇ ಸಾರಿ ಡ್ರಾಮ್ಯಾಟಿಕ್ ರಿಫಾರ್ಮ್ ಆಗೋದಲ್ಲ, ಅದು ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಪ್ರತಿ ಹಂತದಲ್ಲೂ ಅದಕ್ಕೆ ಪುಷ್ಟಿ ಸಿಗ್ತಾ ಹೋದ್ರೆ ಆವಾಗ ನಾವು
ಗ್ರೋತ್ ಅನ್ನ ಕಾಣಬಹುದು. ಆದ್ರೆ ದಿಸ್ ಸ್ಲೋ ಕಂಟಿನ್ಯೂಸ್ ರಿಫಾರ್ಮ್ ಪ್ರೊಸೆಸ್ ಇಸ್ ಕಾಲ್ಡ್ ರಿಫಾರ್ಮ್ ಎಕ್ಸ್‌ಪ್ರೆಸ್ 2025. ಇದೊಂದು ಸ್ಕೀಮ್ ಅಲ್ಲ, ಒಂದು ಮೆಟಫರ್ ಅಷ್ಟೇ. ಸಸ್ಟೈನ್ಡ್ ಗವರ್ನೆನ್ಸ್, ಸುಸ್ಥಿರವಾದಂತಹ ಆಡಳಿತ. ನೀವು ಈಗ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದ್ರೆ, ಈ UPSC ಅನ್ನುವಂಥ ಎಕ್ಸಾಮಿಗಂತೂ 1 ವರ್ಷಕ್ಕೆ ಎಲ್ಲ ಮುಗಿಸ್ಬಿಡ್ತೇನೆ, ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಮಾಡಿಬಿಡ್ತೇನೆ ಅನ್ನೋದು ಸ್ವಲ್ಪ ಕಷ್ಟ ಇದೆ, ನಿಮ್ಗೆ ಗೊತ್ತಿದೆ. ನಿಧಾನವಾಗಿ ಒಂದೊಂದೇ ವಿಷಯಗಳನ್ನ ಮುಗಿಸ್ತಾ ಹೋದ್ರೆ ಅವಾಗ ಅದು ಗ್ರೋತ್ಗೆ ಕಾರಣ ಆಗುತ್ತೆ. ಆ ಸಸ್ಟೈನಬಿಲಿಟಿ ಬೇಕಲ್ವಾ, ಸುಸ್ಥಿರತೆಯಿಂದ ಓದ್ಬೇಕಲ್ವಾ, ಅದು ಇಂಪಾರ್ಟೆಂಟ್. ಅದನ್ನ ಇಲ್ಲಿ ಆರ್ಟಿಕಲ್ ಅಲ್ಲಿ ಹೇಳೋದೇನಂತಂದ್ರೆ, ಇಂಡಿಯಾಸ್ GDP ಏನಾಗಿದೆ, $4.1 ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿದೆ. 4th ಲಾರ್ಜೆಸ್ಟ್ ಎಕನಾಮಿ ನಾವು, ಜಪಾನ್ ಅನ್ನ ಓವರ್ಟೇಕ್ ಮಾಡಿದ್ದೇವೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ S&P ಅಪ್ಗ್ರೇಡೆಡ್ ಇಂಡಿಯಾ ಟು BBB. ನೋಡಿ, BBBಗೆ ಅಪ್ಗ್ರೇಡ್ ಆಗಿದ್ದೇವೆ ನಾವು. ಏನು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅದೆಲ್ಲ ಎಕನಾಮಿಯಲ್ಲಿ ಓದ್ತೀರಿ ನೀವು. ದಿಸ್ ಸಿಗ್ನಲ್ಸ್ ಸ್ಟೆಬಿಲಿಟಿ ಮತ್ತೆ ಕ್ರೆಡಿಬಿಲಿಟಿ ಅಲ್ವಾ. ಇದರಿಂದಾಗಿ ನಾವು ಸ್ಟೇಬಲ್ ಆಗಿದ್ದೇವೆ, ಕ್ರೆಡಿಬಲ್ ಆಗಿದ್ದೇವೆ, ಜಸ್ಟ್ ಗ್ರೋತ್ ಮಾತ್ರ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಗ್ರೋತ್ ಬಿಕಮ್ಸ್ ಮೀನಿಂಗ್ಫುಲ್ ವೆನ್ ಮಾರ್ಕೆಟ್ಸ್ ಬಿಲೀವ್ ಇಟ್ಸ್ ಡ್ಯೂರೇಬಲ್, ನಾಟ್ ಟೆಂಪ್ರರಿ. ನಾವು ಬೆಳವಣಿಗೆಯನ್ನ ಕಾಣ್ತಾ ಇದ್ದೇವೆ ಅಂತಂದ್ರೆ ಅದು ಟೆಂಪ್ರರಿ ಆಗಿ ಹೌದು ಎಲ್ರಿಗೂ ಬೆಳೀತಾ ಇದ್ದಾರೆ ಅಂತ ಅನ್ಸಬಹುದು, ಆದ್ರೆ ಮಾರ್ಕೆಟ್ ನಮ್ಮನ್ನ ನಂಬಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಇನ್ನು ವೈ ಕ್ವೈಟ್ ರಿಫಾರ್ಮ್ಸ್ ಮ್ಯಾಟರ್ ಮೋರ್ ದೆನ್ ಹೆಡ್ಲೈನ್ಸ್. ಬಿಗ್ ರಿಫಾರ್ಮ್ಸ್ ಗ್ರಾಬ್ ಅಟೆನ್ಷನ್, ಬಟ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಆಕ್ಚುಲಿ ಹ್ಯಾಪನ್ಸ್ ಥ್ರೂ ಬೋರಿಂಗ್ ಕಂಟಿನ್ಯೂಸ್ ಕ್ಲೀನ್ ಅಪ್ ವರ್ಕ್ ಅಲ್ವಾ. ಬಿಗ್ ರಿಫಾರ್ಮ್ಸ್, ದೊಡ್ಡ ದೊಡ್ಡ ರಿಫಾರ್ಮ್ಗಳು ತಗೊಂಡು ಬಂದ್ರೆ ಎಲ್ಲರೂ ಅದ್ರ ಕಡೆ ಅಟೆಂಟಿವ್ ಆಗಿರ್ತಾರೆ. ಬಟ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಬೋರಿಂಗು, ಕಂಟಿನ್ಯೂಸ್ ಆಗಿರುತ್ತೆ, ಅದೇನು ಒಂದೇ ಸರಿ ಆಗೋದಿಲ್ಲ. ಸಿಂಪ್ಲಿಫೈಯಿಂಗ್ ಪ್ರೊಸೀಜರ್ಸ್, ರೆಡ್ಯೂಸಿಂಗ್ ಡಿಲೇಸ್ ಅಲ್ವಾ. ಪ್ರೊಸೀಜರ್ ಸಿಂಪ್ಲಿಫೈ ಮಾಡೋದು, ಡಿಲೇ ಕಡಿಮೆ ಮಾಡೋದು, ಔಟ್ಡೇಟೆಡ್ ಲಾಗಳನ್ನು ತೆಗೆದುಹಾಕೋದು, ಅಪ್ರೂವಲ್ ಅನ್ನ ಇಂಪ್ರೂವ್ ಮಾಡೋದು, ರೆಡ್ಯೂಸಿಂಗ್ ಅನ್ಸರ್ಟನಿಟಿ. ಸೊ ದೀಸ್ ಆರ್ ಕಾಲ್ಡ್ ಟ್ರಾನ್ಸಾಕ್ಷನ್ ಕಾಸ್ಟ್ ರೆಡ್ಯೂಸಿಂಗ್ ರಿಫಾರ್ಮ್ಸ್. ಹಾಗಾಗಿ ನೀವು ಒಂದು ಕಡೆ ಯಾವುದೋ ಒಂದು ಪ್ರೊಡ್ಯೂಸ್ ಮಾಡಿರ್ತೀರಿ, ಇನ್ನೊಂದು ಕಡೆ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಮಿಡ್ಲಲ್ಲಿ ಹೋಗೋ ಖರ್ಚೆ ಜಾಸ್ತಿ ಆಗ್ಬಿಟ್ರೆ ನಿಮಗೆ ಲಾಭ ಕಡಿಮೆ ಆಗ್ಬಿಡುತ್ತೆ ಅಲ್ವಾ. ಅದೇ ತರ ನಾವು ಏನೋ ಒಂದು ಸರ್ಕಾರದ ಯೋಜನೆಯ ಮೂಲಕ ಏನೋ ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತೇವೆ, ಆದ್ರೆ ಮಿಡ್ಲಲ್ಲಿ ಆ ಸಾಧನೆ ಮಾಡ್ಲಿಕ್ಕೆ ಹೊರಟಿರೋ ದಾರಿಯಲ್ಲೇ ಉಳಿದಿರೋ ಅಡೆತಡೆಗಳೇ ಜಾಸ್ತಿ ಆಗ್ಬಿಟ್ರೆ ಆವಾಗ ಯೋಜನೆ ಸಫಲ ಆಗೋದಿಲ್ಲ. ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ನಾವು ಕಡಿಮೆ ಮಾಡಬೇಕು. ಸೊ ಇನ್ಸೆಂಟಿವ್ಸ್ ಮ್ಯಾಟರ್ ಮೋರ್ ದೆನ್ ಇಂಟೆನ್ಷನ್. ನೋಡಿ, ಇಲ್ಲೊಂದು ವಾಕ್ಯ ಇದೆ, ಇನ್ಸೆಂಟಿವ್ಸ್ ಮ್ಯಾಟರ್ ಮೋರ್ ದೆನ್ ಇಂಟೆನ್ಷನ್ ಅಂತಂದ್ರೆ, ಗ್ಯಾಟ್ ಇರಬಹುದು, WTO ನೆಗೋಸಿಯೇಷನ್ ಇರಬಹುದು, ರೂಲ್ಸ್ ಮ್ಯಾಟರ್ ಓನ್ಲಿ ಇಫ್ ಇನ್ಸೆಂಟಿವ್ಸ್ ಆರ್ ರೈಟ್. ನೋಡಿ, ಇಫ್ ರೂಲ್ಸ್ ಆರ್ ಅನ್ಕ್ಲಿಯರ್, ಪ್ರೊಸೀಜರ್ಸ್ ಆರ್ ಸ್ಲೋ, ಡಿಸ್ಕ್ರಿಷನ್ ಇಸ್ ಹೈ. ಏನಿದೆ ಹೇಳ್ತಾ ಇರೋದು, ಒಂದ್ ವೇಳೆ ರೂಲ್ಸೇ ಗೊತ್ತಿಲ್ಲ, ಕ್ಲಿಯರ್ ಆಗಿಲ್ಲ, ಪ್ರೊಸೀಜರ್ಗಳು ತುಂಬಾ ಸ್ಲೋ ಆಗಿದೆ, ಡಿಸ್ಕ್ರಿಷನ್ ಅಂದ್ರೆ ವಿವೇಚನೆ, ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದಿದ್ರೆ ಜಾಸ್ತಿ ಆಗ್ಬಿಟ್ರೆ ಕರಪ್ಷನ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಫಾಲ್ ಆಗುತ್ತೆ, ಕಡಿಮೆ ಆಗ್ಬಿಡುತ್ತೆ, ಆಂಟ್ರಪ್ರಿನರ್ಸ್ ಹೆಸಿಟೇಟ್ ಮಾಡ್ತಾರೆ ಮುಂದೆ ಬರ್ಲಿಕ್ಕೆ. ಆದ್ರೆ ಪ್ರೊಸೀಜರ್ಗಳು ಕ್ಲೀನ್ ಆಗಿದ್ರೆ, ಟೈಮ್ ಬೌಂಡ್ ಆಗಿದ್ರೆ, ಸಮಯಕ್ಕೆ ಸರಿಯಾಗಿ ಎಲ್ಲ ನಡೀತಾ ಇದ್ರೆ, ಪ್ರೆಡಿಕ್ಟೇಬಲ್ ಆಗಿದ್ರೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಫ್ಲೋ ಆಗುತ್ತೆ, ನಮ್ ಕಡೆ ಜಾಬ್ ಕ್ರಿಯೇಟ್ ಆಗುತ್ತೆ. ಇನ್ನು ಎಕ್ಸ್ಪೋರ್ಟ್ಸ್ ಅಂಡ್ ಡಿಜಿಟಲ್ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ದೇಶ ಟೋಟಲ್ ಎಕ್ಸ್ಪೋರ್ಟು $825.25 ಬಿಲಿಯನ್ ಇದೆ 2024-25 ಒಂದು ಡೇಟಾದ ಪ್ರಕಾರ. ಗ್ರೋತ್ 6%. ನೋಡಿ, ಎಕ್ಸ್ಪೋರ್ಟಿಗೆ ಏನ್ ಬೇಕು, ಕೋಆರ್ಡಿನೇಷನ್ ಬೇಕು, ಸ್ಪೀಡ್ ಇರಬೇಕು, ಇನ್ಫಾರ್ಮೇಶನ್ ಬೇಕು, ಕಾಂಪ್ಲೈನ್ಸ್ ಇರಬೇಕು ಅಲ್ವಾ. ಕಾಂಪ್ಲೈನ್ಸ್ ಅಂತಂದ್ರೆ ಅನುಸರಿಸೋದು, ಎಲ್ಲವನ್ನ ಕರೆಕ್ಟ್ ಆಗಿ ಅನುಸರಿಸೋದು. ಟು ಸಪೋರ್ಟ್ ದಿಸ್ ಗವರ್ಮೆಂಟ್ ಇಂಟ್ರೊಡ್ಯೂಸ್ಡ್ ಡಿಜಿಟಲ್ ಟೂಲ್ಸ್. ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಗವರ್ಮೆಂಟ್ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್, ಸಿಂಗಲ್ ಡಿಜಿಟಲ್ ವಿಂಡೋ ಫಾರ್ ಎಕ್ಸ್ಪೋರ್ಟರ್ಸ್, ಈ ಪ್ಲಾಟ್ಫಾರ್ಮ್ ಇದೆ. ಮತ್ತೆ ಟ್ರೇಡ್ ಇಂಟೆಲಿಜೆನ್ಸ್ ಅಂಡ್ ಅನಾಲಿಟಿಕ್ಸ್, TIA, ರಿಯಲ್ ಟೈಮ್ ಮಾರ್ಕೆಟ್ ಡೇಟಾ. ನಿಜವಾಗ್ಲೂ ಈಗ ಮಾರ್ಕೆಟಿನ ನೈಜ ಸಮಯದ ಮಾಹಿತಿ ಅಂತ ಹೇಳ್ತೀವಲ್ವಾ, ಅದಕ್ಕೋಸ್ಕರ ಇರೋದು. ಡಿಜಿಟಲ್ ಗವರ್ನೆನ್ಸ್ ರೆಡ್ಯೂಸಸ್ ಪೇಪರ್ ವರ್ಕ್, ಡಿಸ್ಕ್ರಿಷನ್ ಅಂಡ್ ಡಿಲೇಸ್. ಈ ಡಿಜಿಟಲ್ ಗವರ್ನೆನ್ಸ್ ಇಂದ ಪೇಪರ್ ವರ್ಕ್, ಡಿಸ್ಕ್ರಿಷನ್, ಡಿಲೇ ಕಡಿಮೆ ಆಗುತ್ತೆ. ಟ್ರೇಡ್ ಅಗ್ರಿಮೆಂಟ್, ಎಕ್ಸ್ಟರ್ನಲ್ ಡಿಮ್ಯಾಂಡ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದೇವೆ ನಾವು, ಅದಕ್ಕೋಸ್ಕರ ಸೀಟಾ, ಇಂಡಿಯಾ UK ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟು, ಇಂಡಿಯಾ ಓಮನ್ CEPA, FTA ವಿತ್ ನ್ಯೂಜಿಲ್ಯಾಂಡು ಅಲ್ವಾ, ಇದೆಲ್ಲ ನೋಡ್ತಾ ಇದ್ದೇವೆ. FTAಗಳು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, FTA ಮಾಡ್ಕೊಂಡ್ಮೇಲೆ ನಮಗೆ ಡ್ಯೂಟಿ ಫ್ರೀ ಅಥವಾ ಲೋವರ್ ಟ್ಯಾರಿಫ್ ಆಕ್ಸೆಸ್ ಸಿಗುತ್ತೆ, ಸರ್ವಿಸ್ ಎಕ್ಸ್ಪೋರ್ಟ್ಗಳು ಈಸಿಯಾಗಿ ಮಾಡ್ಕೊಳ್ಬಹುದು, ಮೊಬಿಲಿಟಿ ಫಾರ್ ಸ್ಕಿಲ್ಡ್ ಪ್ರೊಫೆಷನಲ್ಸ್, ಪ್ರೆಡಿಕ್ಟೇಬಲ್ ಟ್ರೇಡ್ ರೂಟ್ಸ್. FTAs ಆರ್ ನೌ ಬೀಯಿಂಗ್ ಡಿಸೈನ್ಡ್ ಆಸ್ ಕಮರ್ಷಿಯಲಿ ಮೀನಿಂಗ್ಫುಲ್, ನಾಟ್ ಸಿಂಬಾಲಿಕ್ ಅಲ್ವಾ. ಅದನ್ನ ಕಮರ್ಷಿಯಲಿ ಮೀನಿಂಗ್ಫುಲ್ ಆಗೋ ರೀತಿ ನಾವು ಅದನ್ನ ಫಾರ್ಮ್ ಮಾಡ್ತಾ ಇದ್ದೇವೆ.
ಸ್ಟಾರ್ಟ್ಅಪ್ ಅಂಡ್ ಡಿಜಿಟಲ್ ಕಾಮರ್ಸ್ ಇಕೋಸಿಸ್ಟಮ್ ನೋಡೋದಾದ್ರೆ 2 ಲ್ಯಾಕ್ 2 ಲಕ್ಷಕ್ಕಿಂತ ಜಾಸ್ತಿ ಗವರ್ಮೆಂಟ್ ರೆಕಾಗ್ನೈಸ್ಡ್ ಸ್ಟಾರ್ಟ್ಅಪ್ಗಳಿದೆ. 21 ಲಕ್ಷಕ್ಕಿಂತ ಹೆಚ್ಚು ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ONDC ಇರಬಹುದು, ಜೆಮ್ ಪೋರ್ಟಲ್ ಇರಬಹುದು. ಅಂದ್ರೆ ಸುಮಾರು 326 ಮಿಲಿಯನ್ ಆರ್ಡರ್ಗಳನ್ನ ONDC ಮೂಲಕ 16.41 ಲಕ್ಷ ಕೋಟಿಯಷ್ಟು ವ್ಯಾಲ್ಯೂವಿನ ಆರ್ಡರ್ GM ಪೋರ್ಟಲ್ ಇಂದ ಆಗಿದೆ. 11 ಲಕ್ಷ MSMEಗಳು ಆರ್ಡರ್ಗಳನ್ನ ರಿಸೀವ್ ಮಾಡ್ಕೊಂಡಿವೆ. ಗವರ್ಮೆಂಟ್ ಇಸ್ ಆಕ್ಟಿಂಗ್ ಆಸ್ ಅ ಮಾರ್ಕೆಟ್ ಕ್ರಿಯೇಟರ್, ನಾಟ್ ಜಸ್ಟ್ ರೆಗ್ಯುಲೇಟರ್. ಹಾಗಾಗಿ ಸರ್ಕಾರ ಕೇವಲ ಮಾರ್ಕೆಟ್ ರೆಗ್ಯುಲೇಟರ್ ಅಲ್ಲ, ನಿಯಂತ್ರಕ ವ್ಯವಸ್ಥೆ ಮಾತ್ರ ಅಲ್ಲ, ಅದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮಾರುಕಟ್ಟೆನ ಸೃಷ್ಟಿ ಮಾಡಿಕೊಡೋದ್ರಲ್ಲೂ ಗವರ್ಮೆಂಟ್ ಪ್ರಮುಖ ಪಾತ್ರನ ವಹಿಸ್ತಾ ಇದೆ. ಇಂಪ್ರೂವಿಂಗ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಮುಖ್ಯವಾಗಿ ಮೇಜರ್ ಸ್ಟ್ರಕ್ಚರಲ್ ಕ್ಲೀನ್ ಅಪ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಮೊದಲು ಸುಮಾರು ತುಂಬಾ ರೂಲ್ಸ್ ಗಳಿರ್ತಾ ಇತ್ತು, ಎಷ್ಟೆಷ್ಟೋ ಲೈಸೆನ್ಸ್ ಗಳಿರ್ತಾ ಇತ್ತು, ಕಾಂಪ್ಲೈನ್ಸ್ ಅಂತ ಕರೀತೇವೆ, ಎಷ್ಟನ್ನ ಅನುಸರಿಸಬೇಕಾಗಿತ್ತು ಅಂತ. ಅದರಲ್ಲಿ ಸುಮಾರು 47,000ಕ್ಕಿಂತ ಜಾಸ್ತಿಯನ್ನ ರೆಡ್ಯೂಸ್ ಮಾಡಿದ್ದಾರೆ. ಇನ್ನು 4458 ಲೀಗಲ್ ಪ್ರೊವಿಷನ್ಸ್ ಡಿಕ್ರಿಮಿನಲೈಸ್ಡ್. 4,458 ಲೀಗಲ್ ಪ್ರೊವಿಷನ್ಗಳನ್ನ ಡಿಕ್ರಿಮಿನಲೈಸ್ ಮಾಡಿರೋದು. ಮೊದಲು ಇದನ್ನ ಮಾಡಿದ್ರೆ ಅಪರಾಧ ಅಂತ ಆಗ್ತಾ ಇತ್ತು, ಈಗ ಅದನ್ನ ಅಪರಾಧ ಅಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆಗಳನ್ನ ತಂದಿದ್ದಾರೆ. ನ್ಯಾಷನಲ್ ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ 8.29 ಲ್ಯಾಕ್ ಅಪ್ರೂವಲ್ಸ್ ಅಪ್ರೂವಲ್ಗಳು ಪ್ರೊಸೆಸ್ ಆಗಿದೆ. ಗತಿಶಕ್ತಿ ಪ್ಲಾಟ್ಫಾರ್ಮ್ ಓಪನ್ ಟು ಪ್ರೈವೇಟ್ ಸೆಕ್ಟರ್. ಪ್ರಾಜೆಕ್ಟ್ ಮಾನಿಟರಿಂಗ್ ಗ್ರೂಪ್ 3,000+ ಪ್ರಾಜೆಕ್ಟ್ಸ್, 76 ಲ್ಯಾಕ್ ಕ್ರೋರ್ ವ್ಯಾಲ್ಯೂ. ಇಷ್ಟು ಮುಖ್ಯವಾಗಿ ನಾವು ನೋಡಬಹುದು. 3,000ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಗಳು, 76 ಲಕ್ಷಕ್ಕಿಂತ ಜಾಸ್ತಿ 10 ಕೋಟಿ ವ್ಯಾಲ್ಯೂವಿನ ಮೌಲ್ಯ. ಹಾಗಾಗಿ ಈಗ ಏನಾಗ್ತಾ ಇದೆ, ಲೆಸ್ ಫಿಯರ್, ಲೆಸ್ ಪೇಪರ್ ವರ್ಕ್, ಮೋರ್ ಇನ್ವೆಸ್ಟ್ಮೆಂಟ್ ಕಾನ್ಫಿಡೆನ್ಸ್. ಮೊದಲಿನಷ್ಟು ಭಯ ಇಲ್ಲ, ಪೇಪರ್ ವರ್ಕ್ ಅಷ್ಟು ಇರೋದಿಲ್ಲ, ಹಾಗಾಗಿ ಇನ್ವೆಸ್ಟ್ಮೆಂಟ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಬೆಟರ್ ಲೆಜಿಸ್ಲೇಷನ್, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್. ಅಬ್ಸೊಲ್ಯೂಟ್ ಲಾಗಳನ್ನ, ಹಳೆ ಕಾಲದ ಔಟ್ಡೇಟೆಡ್ ಲಾಗಳನ್ನ ರಿಪೀಲ್ ಮಾಡಿದ್ದಾರೆ. ರಿಪೀಲಿಂಗ್ ಅಂಡ್ ಅಮೆಂಡಿಂಗ್ ಬಿಲ್ 2025 ಮತ್ತೆ 71 ಔಟ್ಡೇಟೆಡ್ ಲಾಗಳನ್ನ ರಿಮೂವ್ ಮಾಡಿದ್ದಾರೆ. ಯಾಕಂತಂದ್ರೆ ಲೀಗಲ್ ಕ್ಲಟರ್ ಅನ್ನ ರೆಡ್ಯೂಸ್ ಮಾಡೋದು, ಲೀಗಲ್ ಸರ್ಟಿನಿಟಿಯನ್ನ ಇಂಪ್ರೂವ್ ಮಾಡೋದು. ಡಿಸ್ಟ್ರಿಕ್ಟ್ ಬಿಸ್ನೆಸ್ ರಿಫಾರ್ಮ್ ಆಕ್ಷನ್ ಪ್ಲಾನ್ 2025 ಗೋಲ್ ಏನಂತಂದ್ರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಪ್ರೆಡಿಕ್ಟೇಬಲ್ ಮಾಡೋದು, ರೆಸ್ಪಾನ್ಸಿವ್, ಅಕೌಂಟೇಬಲ್. ನಾವು ಗವರ್ನೆನ್ಸ್ ಅಲ್ಲಿ ನೋಡ್ತೀವಿ ಅಕೌಂಟೆಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿ ಬಗ್ಗೆ ನಾವು ಜಾಸ್ತಿ ನೋಡ್ತಾ ಇರ್ತೇವೆ. ಸೊ ದಿಸ್ ಶಿಫ್ಟ್ ಫ್ರಾಮ್ ಡೆಲ್ಲಿ ಟು ಡಿಸ್ಟ್ರಿಕ್ಟ್ ಅಲ್ವಾ. ರಿಫಾರ್ಮ್ಗಳು ದೆಹಲಿಯಲ್ಲಿ ಮಾತ್ರ ಅಲ್ಲ, ಪ್ರತಿ ಡಿಸ್ಟ್ರಿಕ್ಟಿಗೆ ಹೋಗಿ ತಲುಪಬೇಕು. ಪ್ರೆಡಿಕ್ಟೇಬಲ್ ಆಗಿದ್ದಾಗ, ರೆಸ್ಪಾನ್ಸಿವ್ ಆಗಿದ್ದಾಗ, ಅಕೌಂಟೇಬಲ್ ಆಗಿದ್ದಾಗ ಇದು ಸಾಧ್ಯ ಆಗುತ್ತೆ. ಅದರ ಜೊತೆ ಲೇಬರ್ ರಿಫಾರ್ಮ್ಸ್, ಫೌಂಡೇಶನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸಸ್. 4 ಲೇಬರ್ ಕೋಡ್ಗಳು ನವೆಂಬರ್ 2025 ಇಂದ ಬರ್ತಾ ಇದೆ, ಅಲ್ಲಿ ಬಂದಿದೆ. ಮರ್ಜ್ 29 ಓಲ್ಡ್ ಲೇಬರ್ ಲಾಸ್ ಇಂಟು 4 ಕೋಡ್ಸ್, 4 ಕೋಡ್ಗಳನ್ನ. ಮೊದಲು 29 ಓಲ್ಡ್ ಲೇಬರ್ ಲಾಗಳಿತ್ತು, ಈಗ 4 ಕೋಡಿಗೆ ಇಳಿದಿದೆ. ವೇಜಸ್ ಮತ್ತೆ ಇಂಡಸ್ಟ್ರಿಯಲ್ ರಿಲೇಷನ್, ಸೋಷಿಯಲ್ ಸೆಕ್ಯೂರಿಟಿ, ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್. ಇನ್ನು ವೈ ಇಂಪಾರ್ಟೆಂಟ್, ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಸಿಂಪ್ಲಿಫೈಸ್ ಕಾಂಪ್ಲೈನ್ಸ್ ಅಂದ್ರೆ ನಿಯಮಗಳ ಅನುಸರಣೆಯನ್ನ ಇನ್ನಷ್ಟು ಸುಲಭಗೊಳಿಸುತ್ತೆ. ಎನ್ಕರೇಜಸ್ ಫಾರ್ಮಲೈಸೇಷನ್, ಎಕ್ಸ್ಪ್ಯಾಂಡ್ ಸೋಷಿಯಲ್ ಸೆಕ್ಯೂರಿಟಿ, ಹೆಲ್ಪ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ. ಮ್ಯಾನುಫ್ಯಾಕ್ಚರಿಂಗ್ ಸ್ಕೇಲ್ ಮಾಡಲಿಕ್ಕೆ, ಇನ್ನಷ್ಟು ವಿಸ್ತರಿಸಲಿಕ್ಕೆ ಸಹಾಯ ಆಗುತ್ತೆ. ಬ್ಯಾಲೆನ್ಸಿಂಗ್ ಫ್ಲೆಕ್ಸಿಬಿಲಿಟಿ ಫಾರ್ ಫರ್ಮ್ಸ್ ವಿತ್ ಪ್ರೊಟೆಕ್ಷನ್ ಫಾರ್ ವರ್ಕರ್ಸ್. ಫರ್ಮ್ಗಳಿಗೆ ಫ್ಲೆಕ್ಸಿಬಿಲಿಟಿ ಇರಬೇಕು, ವರ್ಕರ್ಸ್ಗಳಿಗೆ ಪ್ರೊಟೆಕ್ಷನ್ ಇರಬೇಕು. ಇದು ಎರಡನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ಸ್ ಮತ್ತೆ ಇನ್ವೆಸ್ಟರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟೀಸ್ ಮಾರ್ಕೆಟ್ ಕೋಡ್ ಬಿಲ್. ಇದರ ಒಂದು ಉದ್ದೇಶ ಏನು, ಸೆಕ್ಯೂರಿಟೀಸ್ ಲಾಗಳನ್ನ ಮಾಡರ್ನೈಸ್ ಮಾಡೋದು, ಸೆಬಿಯನ್ನ ಸ್ಟ್ರೆಂಥನ್ ಮಾಡೋದು, ಡಿಸ್ಪ್ಯೂಟ್ ರೆಸಲ್ಯೂಷನ್ ಅನ್ನ ಇನ್ನಷ್ಟು ಬಹಳ ಬೇಗ ಫಾಸ್ಟರ್ ಆಗಿ ನಡ್ಸ್ಕೊಂಡು ಬರೋದು, ಮಾರ್ಕೆಟ್ ಕೋರ್ಟ್ಗಳನ್ನ ತರೋದು, ಮತ್ತೆ ಇನ್ಫಾರ್ಮೇಶನ್ ಶೇರಿಂಗ್ ಅನ್ನ ಇನ್ನಷ್ಟು ಸುಧಾರಿಸೋದು. ಯಾಕೆ ಬೇಕಂತಂದ್ರೆ, ರೈಸಿಂಗ್ ರಿಟೇಲ್ ಇನ್ವೆಸ್ಟರ್ಸ್ ಇಲ್ವಾ. ರಿಟೇಲ್ ಇನ್ವೆಸ್ಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಗ್ಲೋಬಲ್ ಪೋರ್ಟ್ಫೋಲಿಯೋ ಫ್ಲೋ ಬರ್ತಾ ಇದೆ ನಮ್ಮ ಕಡೆ, ಮತ್ತೆ ನೀಡ್ ಫಾರ್ ಟ್ರಸ್ಟ್ ಅಂಡ್ ಪ್ರೆಡಿಕ್ಟಬಿಲಿಟಿ. ಯಾವುದೇ ವ್ಯವಸ್ಥೆ ಆಗಿರಬಹುದು, ಅದರಲ್ಲಿ ಟ್ರಸ್ಟ್, ಪ್ರೆಡಿಕ್ಟಬಿಲಿಟಿ ಇದ್ದಾಗ ಜನ ನಂಬ್ತಾರೆ. ರೆಗ್ಯುಲೇಷನ್ ಇಟ್ ಸೆಲ್ಫ್ ಬಿಕಮ್ಸ್ ಅ ಕಾಂಪಿಟೇಟಿವ್ನೆಸ್ ಫ್ಯಾಕ್ಟರ್. ರೆಗ್ಯುಲೇಷನ್ ಯಾವ ತರ ಇದೆ ಅನ್ನೋ ಆಧಾರದ ಮೇಲೆ ಕಾಂಪಿಟೇಷನ್ ಇರುತ್ತೆ. ರೆಗ್ಯುಲೇಷನ್ ತುಂಬಾ ಆಗ್ಬಿಟ್ರೆ ಅಲ್ಲಿ ಬಂದು ಹೂಡಿಕೆ ಮಾಡೋದಿಲ್ಲ. ಲಾಜಿಸ್ಟಿಕ್ಸ್ ಅಂಡ್ ಶಿಪ್ಪಿಂಗ್ ರಿಫಾರ್ಮ್ಸ್. ವೈ ಲಾಜಿಸ್ಟಿಕ್ಸ್ ಮ್ಯಾಟರ್? ಸರಕು ಸಾಗಣೆ ವಲಯ. 95% ಆಫ್ ಇಂಡಿಯಾಸ್ ಟ್ರೇಡ್ ಬೈ ವಾಲ್ಯೂಮ್, 70% ಬೈ ವ್ಯಾಲ್ಯೂ ಮೂವ್ಸ್ ವಯಾ ಸಿ. 95% ಇಂಡಿಯಾಸ್ ಟ್ರೇಡ್ ವಾಲ್ಯೂಮ್ ಏನಾಗ್ತಾ ಇದೆ, ಲಾಜಿಸ್ಟಿಕ್ಸ್ ಇಂದಾಗಿ ಮುಖ್ಯವಾಗಿ ನಮ್ಗೆ ಬೇಕಾಗುತ್ತೆ. ಲಾಜಿಸ್ಟಿಕ್ಸ್ ಇಲ್ಲೂ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮತ್ತೆ 70% ವ್ಯಾಲ್ಯೂ ಸಿ ಇಂದ ಹೋಗೋದು.
ಇದು ಎರಡು ಮುಖ್ಯವಾಗಿ ಸಿ ಬಗ್ಗೆ ಹೇಳ್ತಾ ಇದ್ದಾರೆ. ಸಿ ಅಲ್ಲಿ ಏನಾಗ್ತಾ ಇದೆ, 95% ವಾಲ್ಯೂಮು, 70% ವ್ಯಾಲ್ಯೂ. ಪ್ರಮಾಣದ ಒಂದು ಸರಕು ಸಿ ಮೂಲಕ ಹೋಗುತ್ತೆ, ಮತ್ತೆ ಅದರ ಮೌಲ್ಯ ಸಹ ಇಷ್ಟಿದೆ ಅಂತ. ವಾಲ್ಯೂಮ್ ಎಷ್ಟು 95%, ವ್ಯಾಲ್ಯೂ ಎಷ್ಟು 70%. ಮೇಜರ್ ಲಾಗಳು ಇದಕ್ಕೆ ಸಂಬಂಧಪಟ್ಟಿದ್ದು ಇಂಡಿಯನ್ ಪೋರ್ಟ್ ಆಕ್ಟ್, ಮರ್ಚೆಂಟ್ ಶಿಪ್ಪಿಂಗ್ ಆಕ್ಟ್, ಕ್ಯಾರೇಜ್ ಆಫ್ ಗೂಡ್ಸ್ ಬೈ ಸಿ ಆಕ್ಟ್. ಸೊ ದೀಸ್ ರಿಪ್ಲೇಸ್ ಕೊಲೋನಿಯಲ್ ಎರಾ ಲಾಸ್. ಹಳೆಯ ಕಾಲದ ಲಾಗಳಿತ್ತು, ಅದನ್ನ ರಿಪ್ಲೇಸ್ ಮಾಡಿದ್ದಾರೆ ಈಗ. ಅದರಿಂದಾಗಿ ವಾಟ್ ದೇ ಇಂಪ್ರೂವ್ ಡಿಸ್ಪ್ಯೂಟ್ ರೆಸಲ್ಯೂಷನ್, ಮತ್ತು ಬೇರೆ ಬೇರೆ ವಿವಾದಗಳನ್ನು ಪರಿಹರಿಸೋದು, ಸೇಫ್ಟಿ, ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್, ಕೋಆರ್ಡಿನೇಷನ್, ಎಫಿಷಿಯನ್ಸಿ. ಮುಖ್ಯವಾಗಿ ಇಷ್ಟನ್ನ ನಾವು ಇಲ್ಲಿ ನೋಡಬಹುದು ಇಂಪ್ರೂವ್ ಆಗೋದನ್ನ. ಶಿಪ್ ಬಿಲ್ಡಿಂಗ್, ಅದಕ್ಕೋಸ್ಕರ 69,725 crore ಪ್ಯಾಕೇಜ್ ಇನ್ಕ್ಲೂಡ್ಸ್ 25,000 crore ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್, ಸಪೋರ್ಟ್ ಫಾರ್ ಶಿಪ್ ಯಾರ್ಡ್ಸ್, ಫಿನಾನ್ಸಿಂಗ್ ಸಪೋರ್ಟ್. ಒಂದು ಪ್ಯಾಕೇಜ್ ಇದೆ, ಸುಮಾರು 69,000ಕ್ಕಿಂತ ಜಾಸ್ತಿ ಕೋಟಿ. ಅದನ್ನ ಮುಖ್ಯವಾಗಿ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅಂತ ಯೂಸ್ ಮಾಡ್ತಾರೆ, ಶಿಪ್ ಯಾರ್ಡ್ ಅನ್ನ ಸಪೋರ್ಟ್ ಮಾಡಲಿಕ್ಕೆ, ಫಿನಾನ್ಸಿಂಗ್ ಸಪೋರ್ಟಿಗೆ ಇದನ್ನ ನೋಡ್ತೇವೆ. ಉದ್ದೇಶ ಏನದ್ರದ್ದು, ಇಂಪೋರ್ಟ್ ಡಿಪೆಂಡೆನ್ಸ್ ಕಡಿಮೆ ಮಾಡೋದು, ಮತ್ತೆ ಫ್ರೈಟ್ ವ್ಯಾಲ್ಯೂ ಇನ್ಸೈಡ್ ಇಂಡಿಯಾ, ಅದ್ರ ಜೊತೆ ಇಂಡಸ್ಟ್ರಿಯಲ್ ಡೆಪ್ತ್ ಇನ್ನಷ್ಟು ಕ್ರಿಯೇಟ್ ಮಾಡೋದು, ಸ್ಕಿಲ್ಡ್ ಜಾಬ್ಸ್ ಅನ್ನ ಜನರೇಟ್ ಮಾಡೋದು. ಸೊ ಹಾಗಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಒಂದು ಕ್ಲಾಸಿಕ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳ್ಬಹುದು. ಎನರ್ಜಿ ರಿಫಾರ್ಮ್ಸ್ ನೋಡೋದಾದ್ರೆ ಲಾಂಗ್ ಟರ್ಮ್ ವಿಷನ್ ಏನಿದೆ ನಮ್ದು, ಆಯಿಲ್ ಮತ್ತೆ ಗ್ಯಾಸ್ ರಿಫಾರ್ಮ್ಗಳು, ಟೇಬಲ್ ಕಾಂಟ್ರಾಕ್ಟ್ ಟರ್ಮ್ಗಳು ಇನ್ನಷ್ಟು ಸ್ಥಿರವಾಗಿರಬೇಕಾಗುತ್ತೆ. ಸಿಂಗಲ್ ಪೆಟ್ರೋಲಿಯಂ ಲೀಸು, ಫಾಸ್ಟರ್ ಅಪ್ರೂವಲ್, ರೆಡ್ಯೂಸ್ಡ್ ಇನ್ವೆಸ್ಟರ್ಗಳ ರಿಸ್ಕ್ ಕಡಿಮೆ ಮಾಡುವುದು. ಇನ್ನು ಓಪನ್ ಅಕ್ರಿಯೇಟ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಸುಮಾರು ರೌಂಡ್ ಎಕ್ಸ್ ನಲ್ಲಿ 25 ಬ್ಲಾಕ್ಗಳನ್ನ ಒಳಗೊಂಡಿರುತ್ತೆ. ಆಫ್ಶೋರ್ ಇರಬಹುದು, ಡೀಪ್ ವಾಟರ್ ಮತ್ತೆ ಅಲ್ಟ್ರಾ ಡೀಪ್ ವಾಟರ್, ಮತ್ತೆ 0.2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, ಇದೆಲ್ಲ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ನ್ಯಾಷನಲ್ ಡೀಪ್ ವಾಟರ್ ಎಕ್ಸ್ಪ್ಲೋರೇಷನ್ ಮಿಷನ್, ಇದರಲ್ಲಿ ಫೋಕಸ್ ಆನ್ ಡೊಮೆಸ್ಟಿಕ್ ಕೆಪಾಬಿಲಿಟಿ, ನಮ್ಮ ದೇಶೀಯ ಕೆಪಾಬಿಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. ಹೆಚ್ಚಿನ ಉನ್ನತ ಮಟ್ಟದ ತಂತ್ರಜ್ಞಾನ ಬಳಸ್ತಾ ಇರ್ತಾರೆ. ಎನರ್ಜಿ ಸೆಕ್ಯೂರಿಟಿ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಕ್ಲಿಯರ್ ಎನರ್ಜಿ ಪುಷ್ಗೆ ಸಂಬಂಧಪಟ್ಟ ಹಾಗೆ 2025ರ ಬಜೆಟ್ ನಲ್ಲಿ 20,000 ಕೋಟಿಯನ್ನ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ಗೆ ಬಿಡುಗಡೆ ಮಾಡಿದ್ರು. ಅದರ ಮೂಲಕ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿಯನ್ನ 2047ರ ಹೊತ್ತಿಗೆ ನಾವು ಜನರೇಟ್ ಮಾಡೋದು. ಮತ್ತೆ 5 ಇಂಡಿಜಿನಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ SMR 2033ರ ಹೊತ್ತಿಗೆ 5 SMR ಗಳನ್ನ ಹೊಂದಿರೋದು. ಇನ್ನು ಶಾಂತಿ ಬಿಲ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದು ನೆನ್ಪು ಮಾಡ್ಕೊಳ್ಳಿ, ಸ್ವಲ್ಪ ದಿನದ ಹಿಂದೆ ಬಂದಿತ್ತು. ಸಿವಿಲ್ ನ್ಯೂಕ್ಲಿಯರ್ ಲಾಗಳನ್ನ ಮಾಡರ್ನೈಸ್ ಮಾಡಿದ್ದಾರೆ. ಲಿಮಿಟೆಡ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಅದ್ರ ಜೊತೆ ರೆಗ್ಯುಲೇಷನ್ ಅಷ್ಟು ಸ್ಟ್ರೆಂಥನ್ ಆಗಿದೆ. ಇನ್ನು ನ್ಯೂಕ್ಲಿಯರ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಲೋ ಕಾರ್ಬನ್ ಎಮಿಷನ್, ಕ್ಲೀನ್ ಆಗಿದೆ, ಮತ್ತೆ ಬೇಸ್ ಲೋಡ್ ಪವರ್ ರಿಲಯಬಲ್ ಇದು, ಮತ್ತೆ ಡೇಟಾ ಸೆಂಟರು, ಮ್ಯಾನುಫ್ಯಾಕ್ಚರಿಂಗು, AI ಇದಕ್ಕೆಲ್ಲ ಸಪೋರ್ಟ್ ಸಿಗುತ್ತೆ. ಎನರ್ಜಿ ಸೆಕ್ಯೂರಿಟಿನ ನಾವು ನೋಡ್ತಾ ಹೋಗ್ಬೋದು. ಬಿಗ್ ಪ್ಯಾಟರ್ನ್ ನೋಡೋದಾದ್ರೆ ಆಲ್ ರಿಫಾರ್ಮ್ಸ್ ಪಾಯಿಂಟ್ ಇನ್ ಒನ್ ಡೈರೆಕ್ಷನ್. ಎಲ್ಲಾ ರಿಫಾರ್ಮ್ಗಳಲ್ಲಿ ಇಷ್ಟೊತ್ತೇನೇನು ಹೇಳ್ತಾ ಹೋದ್ನಲ್ಲ, ಮುಖ್ಯವಾದ ಗುರಿ ಒಂದೇ, ಫ್ರಿಕ್ಷನ್ ಕಡಿಮೆ ಮಾಡೋದು, ಅನ್ಸರ್ಟಿನಿಟಿ ಕಡಿಮೆ ಮಾಡೋದು, ಡಿಸ್ಕ್ರಿಷನ್ ಕಡಿಮೆ ಮಾಡೋದು, ಪ್ರೆಡಿಕ್ಟಬಿಲಿಟಿ ಇಂಪ್ರೂವ್ ಮಾಡೋದು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎನಾಬಲ್ ಮಾಡೋದು. ಹಾಗಾಗಿ ಅದಕ್ಕೆ ನಾವು ವೈಡ್ ರಿಫಾರ್ಮ್ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೆಂಟ್ರಲ್ ಫಿಲಾಸಫಿ ಏನಂತಂದ್ರೆ, ದ ರೋಲ್ ಆಫ್ ದಿ ಸ್ಟೇಟ್ ಇಸ್ ನಾಟ್ ಟು ರನ್ ಬಿಸ್ನೆಸ್ ಬಟ್ ಟು ರಿಮೂವ್ ಅಬ್ಸ್ಟ್ಯಾಕಲ್ಸ್ ಸೊ ಪ್ರೊಡಕ್ಟಿವಿಟಿ ಕ್ಯಾನ್ ಕಾಂಪೌಂಡ್. ಸರ್ಕಾರ ಅಥವಾ ರಾಜ್ಯದ ಕೆಲಸ ಬಿಸ್ನೆಸ್ ಅನ್ನ ನಡ್ಸ್ಕೊಂಡು ಹೋಗೋದಲ್ಲ, ಆದ್ರೆ ಆ ಬಿಸ್ನೆಸ್ ನಡೆಸಲಿಕ್ಕೆ ಏನೇನು ಅಡೆತಡೆಗಳು ಇದೆಯಲ್ವಾ ಅದನ್ನ ರಿಮೂವ್ ಮಾಡೋದು. ಆಗ ಪ್ರೊಡಕ್ಟಿವಿಟಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮತ್ತೆ ರೆಗ್ಯುಲೇಟರಿ ಸ್ಟೇಟ್, ಡೆವಲಪ್ಮೆಂಟ್ ಸ್ಟೇಟ್ ಎಲ್ಲದಕ್ಕೂ ಇದು ಅಲೈನ್ ಆಗ್ತಾ ಹೋಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಪ್ರಮುಖವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.